ಫಂಕ್ಷನ್ ಮುಗಿಯೋವರೆಗೂ ನೀವೆಲ್ಲೂ ಹೋಗೋ ಹಾಗೇ ಇಲ್ಲ. ಅಕ್ಕ ಅಂತೂ ಬಂದೋರ್ನೆಲ್ಲ ನೀನ್ ವಿಚಾರಿಸ್ಕೋಬೇಕು, ಊಟ ತಿಂಡಿ ಆಯ್ತಾ ಅಂತ ಕೇಳ್ಬೇಕು ಅಂತ ಹೇಳಿದಾಳೆ. ಯಾರನ್ನು ಮಧ್ಯದಲ್ಲಿ ಕಳ್ಸೋ ಹಾಗೇ ಇಲ್ಲ. ಅಂಥದ್ರಲ್ಲಿ ನಿಮ್ಮನ್ನ ಹೋಗಕ್ ಬಿಡ್ತೀನ? ನೋ ವೇ. ಓಂಕಾರ್, ಇಟ್ಸ್ ಅನ್ ಎಮರ್ಜೆನ್ಸಿ ವರ್ಕ್. ಐಲ್ ಜಸ್ಟ್ ಗೋ ಅಂಡ್ ಕಮ್ ಬ್ಯಾಕ್. ಅಲ್ಲ ಸರ್, ನಡೀತಾ ಇರೋದು ನಿಮ್ಮ ಮಗಳ ಮಗು ನಾಮಕರಣ. ಅಂದ್ರೆ ನಿಮ್ಮ ಮೊಮ್ಮಗು ನಾಮಕರಣ. ನೀವೇ ಮುಂದೆ ನಿಂತು ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ನೋಡ್ಕೊಳಕ್ ನೀವಿದಿರಲ್ಲ. ಏನು ನಾನು ಏನು ಹೇಳಿದ್ರು ಕೇಳ್ತಾ ಇಲ್ಲ. ಹೇಗಾದ್ರೂ ಮಾಡಿ ಇವನೊಂದು ತಡಿಲೇಬೇಕು. ಸರ್, ನನ್ಗಿರೋದು ಒಂದೇ ಆಸೆ ಸರ್, ಇಂಥ ಒಳ್ಳೆ ಕಾರ್ಯಕ್ರಮ ಇದರಲ್ಲಿ ನೀವು ನಗ್ನಗ್ತಾ ನಮ್ಮ ಜೊತೆ ಭಾಗವಹಿಸಿದ್ರೆ ತಾನೇ ನೀವು ನಮ್ಮನ್ನೆಲ್ಲ ಕ್ಷಮಿಸಿದ್ದೀರಾ ಅಂತ ನಮಗೂ ಅನ್ಸೋದು. ಈ ಮನುಷ್ಯ ನನ್ ಬಿಡೋ ಥರ ಕಾಣಿಸ್ತಿಲ್ಲ. ಜಾನು ಏನಾದ್ರು ಅನಾಹುತ ಮಾಡ್ಕೊಂಡ್ಬಿಟ್ರೆ ಇವ್ರ ಮುಂದೆ ಒಳಗಡೆ ಹೋಗೋ ನಾಟಕ ಮಾಡಿ ಅಲ್ಲಿಂದ ಹೇಗಾದ್ರು ಮಾಡಿ ಹೊರಗಡೆ ಹೋಗ್ಬೇಕು. ಹಾಯ್ ಪ್ರಣವ್ಜಿ, ಬನ್ನಿ ಬನ್ನಿ, ಪ್ಲೀಸ್ ಕಮ್. ಓಂಕಾರ್, ನಾ ಒಳಗಡೆ ಇರ್ತೀನಿ. ಹಾ, ಎಸ್ ಸರ್. ಓಕೆ. ನನ್ ಕಣ್ ತಪ್ಸಿ ಎಲ್ಲಿ ಹೋಗಕ್ಕಾಗತ್ ನೀನು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವಳು? ಎಲ್ಲಿ ಹೋದ್ಲು? ಸಿಂಧು, ಸಿಂಧು! ಯಾಕೆಲ್ರು ಹೀಗ್ ನೋಡ್ತಿದ್ದೀರಾ? ಏನಾಯ್ತು? ಏನಾಯ್ತಾ? ಸಿಂಧು, ಮಗು ಎಲ್ಲಮ್ಮ? ಮಗುನ ಆಗ್ಲೇ ಇಶಾನಿ ಎತ್ಕೊಂಡ್ ಬಂದ್ಲಲ್ಲ. ಇಶಾನಿ, ಡೈಪರ್ ಚೇಂಜ್ ಮಾಡಕ್ಕೂ ಮುಂಚೆ ಮಗುನ ಕರ್ಕೊಂಡ್ ಎಲ್ಲಿಗೆ ಹೋಗಿದ್ದೆ ನೀನು? ನಾನ್ ಎಲ್ಲ ಕಡೆ ಹುಡುಕ್ತಾ ಇದ್ದೆ. ಏನು? ಮಗು ನನ್ನ ಹತ್ರ ಕೊಟ್ಯಾ? ಏನ್ ಸಿಂಧು ಮಾತಾಡ್ತಿದ್ಯಾ ನೀನು? ಡೈಪರ್ ಚೇಂಜ್ ಮಾಡುವಾಗ ಮಗುನ್ ಎತ್ಕೋತೀನಿ ಕೊಡು ಅಂದ್ರೆ ನನ್ ಮಗುನ್ ಕೊಡಲ್ಲ ಅಂತ ಹೇಳ್ದೆ. ನಾನೇ ಡೈಪರ್ ಚೇಂಜ್ ಮಾಡಿ ಕರ್ಕೊಂಡ್ ಬರ್ತೀನಿ, ನೀನ್ ಹೋಗು ಅಂತ ಹೇಳ್ದೆ. ಈಗ ಮಗು ನನ್ನ ಹತ್ರ ಇದೆ ಅಂತ ಸುಳ್ಳು ಹೇಳ್ತಿದ್ಯಾ? ಏಯ್, ತಲೆ ಕೆಟ್ಟಿದ್ಯಾ ನಿನ್ಗೆ? ನೀನ್ ತಾನೇ ಮಗು. ಸಿಂಧು, ನೋಡು, ಇದು ವಾದ ಮಾಡೋ ಜಾಗ ಅಲ್ಲ. ಮಗು ಎಲ್ಲಿದೆ ಅಂತ ಹೇಳು. ಅಕ್ಕ, ಮಗುನ ನಾನು ಇಶಾನಿ ಕೈ ಕೊಟ್ಟ, ಅವಳೆ ಮಗುನ ಎತ್ಕೊಂಡ್ ಬಂದ್ಲು. ಇಲ್ಲ ಇಲ್ಲ, ಮಗುನ ಯಾರ ಹತ್ರನೂ ಕೊಡಲ್ಲ ಅಂತ ಹಠ ಹಿಡಿದ್ಲು. ಈಗ ನನ್ ಮೇಲೆ ಸುಳ್ಳು ಅಪವಾದ ಹೊರಿಸ್ತಾ ಇದ್ದಾಳೆ. ಅಲ್ವೇ, ಬೆಳಗ್ಗೆಯಿಂದ ಮಗುನ ಯಾರ ಕೈಗೂ ಕೊಡ್ದೆ ನೀನೇ ಎತ್ಕೊಂಡು ಓಡಾಡ್ತಿದ್ದೆ ತಾನೆ? ಅತ್ತೆ ಡೈಪರ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ದಾಗ್ಲು ಇಶಾನಿ ಬೇಡ ನಾನೇ ಹೋಗ್ತೀನಿ ಅಂತ ನೀನೇ ಹೋದೆ. ಈಗ ಇಶಾನಿ ಕೈಲಿ ಕೊಟ್ಟೆ ಅಂತ ನಾಟಕ ಮಾಡ್ತಿದ್ಯಾ? ಅಕ್ಕ, ಇಲ್ಲ ಅಕ್ಕ, ನಾನು ಸಿಂಧು, ಶುಭ ಕಾರ್ಯ ನಡಿಬೇಕಾದ್ರೆ ಜಗಳ ಮಾಡ್ತಾರ? ಮಗು ಎಲ್ಲಿ ಅಂತ ಕೇಳಿದ್ರೆ ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳ್ತಿರಲ್ಲ. ಮೊದಲು ಮಗು ಎಲ್ಲಿದೆ ಅಂತ ಹೇಳಿ. ಅಯ್ಯೋ ಅಪ್ಪ, ನಾನ್ ಹೇಳೋದನ್ನ ಯಾರು ಅರ್ಥನೇ ಮಾಡ್ಕೋತಿಲ್ವಲ್ಲ. ಮಾಡ್ಕೊಳ್ಳೋದು ಇಲ್ಲ, ಯಾಕಂದ್ರೆ ಎಲ್ಲ ನಮ್ ಕಣ್ಮುಂದೆನೆ ನಡೆದಿದೆ. ಇಲ್ಲ ಆಂಟಿ, ನಾನ್ ಆಗ್ಲೇ ಡೈಪರ್ ಹುಡುಕ್ಬೇಕಾದ್ರೆ ಈಶಾನಿನೇ ನನ್ ಕೈಯಿಂದ ಮಗುನ ಎತ್ಕೊಂಡ್ಲು. ಹಾಗಾದ್ರೆ ಮಗು ಎಲ್ಲಿ? ಅದೇನ್ ದೊಡ್ಡ ಮಗುನ ಕೆಳಗ್ ಬಿಟ್ಟ ತಕ್ಷಣ ಓಡೋಗೋದಕ್ಕೆ? ಅಲ್ವೇ, ಇಷ್ಟೊತ್ತು ನೀನೇ ಅಮ್ಮ ಅನ್ನೋ ಹಾಗೆ ಮಗುನ ಎತ್ಕೊಂಡು ಓಡಾಡ್ತಾ ಇದ್ದೆ. ಹೌದು, ನಮ್ಗೆ ಸಿಂಧುನ ಮಗು ತೋರಿಸಿದ್ದು, ನಮಗೆ ಮಗುನ ಎತ್ಕೊಳಕ್ಕೆ ಬಿಡ್ಲಿಲ್ಲ ಅವರು. ಯಾಕೆ ಸಿಂಧು ಅವರಿಗೆ ಎಲ್ರು ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದಾರೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಭವಾನಿ ಅವ್ರಿಗಿಂತ ಜಾಸ್ತಿ ಮಗುನ ನೋಡ್ಕೊಂಡಿದ್ದೆ ಸಿಂಧು ಅವರು. ಈಗ ನೋಡಿದ್ರೆ ಅವ್ರ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಸಿಂಧು, ಡೋಂಟ್ ಪ್ಯಾನಿಕ್. ನಾನು ಹೋಗಿ ಮಗುನ ಕರ್ಕೊಂಡು ಬರ್ತೀನಿ. ವಿರಾಟ್, ನಾನು ಬರ್ತೀನಿ. ಹಾಂ, ಬಾ. ನಮ್ಮನೇನಲ್ಲಾಗೋದು ಒಂದ ಸಮಸ್ಯೆಗಳು ಈ ಸಿಂಧುವಿಂದ. ಏನಮ್ಮ ಸಿಂಧು, ಮಗುನ ಜೋಪಾನವಾಗಿ ನೋಡ್ಕೊಳಕ್ ಆಗಲ್ವಾ?
ವಿರಾಟ್ ವಿರಾಟ್ ಎಲ್ಲಿ ಮಗು? ಮಗು ಎಲ್ಲಿ? ಮಗು ಕಾಣ್ತಿಲ್ಲ. ಇಶಾನಿ ನಿಜ ಹೇಳು, ಮಗುನ ಎಲ್ ಬಚ್ಚಿಟ್ಟಿದ್ಯಾ? ಅವಳಲ್ಲ ನೀನ್ ಈ ಕೆಲ್ಸ ಮಾಡಿರ್ತೀಯ.